ಭಾರತೀಯ ಜನತಾ ಪಾರ್ಟಿ ಮುಂದೆ ಅಂದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಿಂದ ಅವರೊಂದು ಮಾಸ್ಟರ್ ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸನ್ನು ಹೆಂಗಾದರೂ ಮಾಡಿ ಕಟ್ಟಿ ಹಾಕೋದಕ್ಕೆ ಈಗ ಕೇಸರಿ ಕಲಿಗಳು ಭಾರಿ ದೊಡ್ಡ ಕಸರತ್ತನ್ನು ಮಾಡ್ತಿದ್ದಾರೆ. 2028ಕ್ಕೆ ಅಧಿಕಾರದ ಗದ್ದುಗೆಯನ್ನು ಹಿಡಿಯಲು ಭಾರತೀಯ ಜನತಾ ಪಾರ್ಟಿ ಪ್ಲ್ಯಾನ್. ಕಾಂಗ್ರೆಸ್ಸನ್ನು ಕಟ್ಟಿ ಹಾಕೋದಕ್ಕೆ ಕೇಸರಿ ಕಲಿಗಳ ಭಾರಿ ದೊಡ್ಡ ಪ್ರಮಾಣದ ಕಸರತ್ತೊಂದು ನಡೀತಾ ಇದೆ. ಒಬಿಸಿ ಸಮುದಾಯದ ಮತಗಳನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಅನ್ನುವಂತಹ ಚಿತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಯಕರಿದ್ದಾರೆ. 9 ಕಡೆಗಳಲ್ಲಿ ಕಾರ್ಯಾಗಾರ. ಹೀಗೆ ಹಿಂದುಳಿದ ವರ್ಗದ ಮತ ಸೆಳೆಯೋದಕ್ಕೆ ಬಿಜೆಪಿ ಕಾರ್ಯತಂತ್ರ ಮಾಡ್ತಾ ಇದೆ. ಅಹಿಂದ ಮತಗಳ ಮೇಲೆ ಹಿಡಿತ ಸಾಧಿಸಿದಂತಹ ಸಿದ್ದರಾಮಯ್ಯ, ಎಸ್, ಹಿಂದೆ ಸಿದ್ದರಾಮಯ್ಯನವರು ಅಹಿಂದ ಮತಗಳನ್ನು ತಮ್ಮ ಕಡೆ ಮಾಡಿಕೊಂಡ್ರು. ಇದುವರೆಗೂ ಕೂಡ ಒಬಿಸಿ ಮತಗಳು ಕೈಗೆ ಬಹುತೇಕ ಫಿಕ್ಸ್ ಇತ್ತು. ಆದರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯನವರು. ಹಾಗೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದಂತಹ ಕಾಂಗ್ರೆಸ್, ಹಂಗೆ ಅವರು ಕೆಳಗಿಳಿದ ಮೇಲೆ ಒಬಿಸಿ ಮತಗಳ ಹೆಂಗಾಗುತ್ತೆ, ಅದು ಯಾರ ಪಾಲಿಗೆ ಹೋಗುತ್ತೆ? ಸೊ ಈಗ ಆ ಮತಗಳನ್ನು ಪಡೆಯೋದಕ್ಕೆ ಬಿಜೆಪಿ ಪ್ಲ್ಯಾನ್ ಮಾಡ್ತಾ ಇದೆ. ಕಾಂಗ್ರೆಸ್ಸನ್ನು ಕಟ್ಟಿ ಹಾಕೋದಕ್ಕೆ ಈಗ ಭಾರತೀಯ ಜನತಾ ಪಾರ್ಟಿ ನಾಯಕರು ಕಸರತ್ತನ್ನು ಮಾಡ್ಕೊಂಡಿರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ಫಿಲಾಸಫಿಯನ್ನು ಇಟ್ಕೊಂಡು ಪಾಲಿಟಿಕ್ಸನ್ನು ಮಾಡಿದಂತಹ ನಾಯಕರು ಅದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರುವಷ್ಟು ದಿನ ಒಬಿಸಿ ಸಮುದಾಯದ ಮತಗಳು ಬಹುತೇಕ ಕಾಂಗ್ರೆಸ್ ಪಾರ್ಟಿಗೆ ಬರ್ತಿತ್ತು ಮತ್ತು ಸಿದ್ದರಾಮಯ್ಯನವರ ಒಂದು ವಿಶ್ವಾಸಕ್ಕೆ ಅವರೆಲ್ಲರೂ ಕೂಡ ಅರ್ಹರಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಯಾವಾಗ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುತ್ತೋ ಆಗ ಆ ಸಮುದಾಯದ ಮತಗಳು ಏನು, ಅದು ಯಾರಿಗೆ ಹೋಗುತ್ತೆ? ಸೊ ಹೇಗಾದರೂ ಮಾಡಿ ಆ ಮತಗಳನ್ನು ನಾವು ಪಡೆದುಕೊಳ್ಬೇಕು ಅಂತ ಇತ್ತ ಭಾರತೀಯ ಜನತಾ ಪಾರ್ಟಿ ನಾಯಕರು ರೆಡಿಯಾಗಿದ್ದಾರೆ. 9 ಕಡೆಗಳಲ್ಲಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ಜಾಗೃತಿ ಕಾರ್ಯಕ್ರಮವನ್ನು ಬಿಜೆಪಿ ನಾಯಕರು ಮಾಡ್ಕೊಳ್ತಾರೆ. ಬಿಜೆಪಿಯಲ್ಲಿ ಅಹಿಂದ ನಾಯಕನ ಹುಡುಕಾಟ ಈಗ ಆಲ್ರೆಡಿ ಆರಂಭವಾಗಿದೆ. ಈ ಮೂಲಕ ಒಬಿಸಿ ಮತ ಸೆಳೆಯಲು ಭಾರಿ ದೊಡ್ಡ ಪ್ಲ್ಯಾನ್ ಅನ್ನುವಂಥದ್ದು ರೆಡಿ ಆಗ್ತಾ ಇದೆ. ಒಬಿಸಿ ಕಾಂಗ್ರೆಸ್ ಸರ್ಕಾರದಿಂದ ಭಾರಿ ಅನ್ಯಾಯ ಒಬಿಸಿ ಜನರಿಗೆ ಸರ್ಕಾರದ ಧೋರಣೆ ಬಗ್ಗೆ ಎತ್ತಿ ತೋರಿಸಲು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಜನರಿಗೆ ಮನವರಿಕೆ ಮಾಡಿ ಒಬಿಸಿ ಮತ ಸೆಳೆಯೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಹೊಸ ನಾಯಕತ್ವದ ತರಾಟೆ ಇರಾದೆ ಈಗ ಶುರುವಾಗಿದೆ. ರಾಜ್ಯದಲ್ಲಿ ಚಾಂಪಿಯನ್ ಎನಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಸಿದ್ದು ತೆರೆಮರೆಗೆ ಸರಿದ ಮೇಲೆ ರಾಜ್ಯ ಬಿಜೆಪಿ ಈಗ ಫುಲ್ ಹೈಪರ್ ಆಕ್ಟಿವ್ ಆಗಿದೆ. ಈ ಅವಕಾಶವನ್ನು ಬಳಸಿಕೊಳ್ಳುವುದು ಬಿಜೆಪಿಯ ಲೆಕ್ಕಾಚಾರ. ಸಿದ್ದು ಇರುವವರೆಗೂ ಕೂಡ ಒಬಿಸಿ ಬಗ್ಗೆ ತಲೆ ಕೆಡಿಸಿಕೊಳ್ಳದಂತಹ ಭಾರತೀಯ ಜನತಾ ಪಾರ್ಟಿ ಸಿದ್ದು ಪದತ್ಯಾಗದ ನಂತರ ಒಬಿಸಿ ಮತಗಳ ಮೇಲೆ ಕಣ್ಣು ಹಾಕಿ ಬಿಜೆಪಿಯಲ್ಲಿ ಅಹಿಂದ ನಾಯಕನ ಹುಡುಕಾಟ ಈಗ ಸ್ಟಾರ್ಟ್ ಆಗಿದೆ. ಈ ಮೂಲಕ ಒಬಿಸಿ ಮತಗಳನ್ನು ಹೆಂಗಾದರೂ ಮಾಡಿ ಸೆಳೆಯಬೇಕು ಅನ್ನುವಂತಹ ಪ್ಲ್ಯಾನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಯಕರಿದ್ದಾರೆ. ನಾನು ಆಗಲೇ ಹೇಳಿದೆ, ಅಹಿಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರನ್ನು ಬಿಟ್ಟು ಒಬಿಸಿ ಮತಗಳು ಇರ್ತಾ ಇರಲಿಲ್ಲ. ಬಹುತೇಕ ಪರ್ಸೆಂಟೇಜ್ ಆಫ್ ವೋಟ್ಸ್ ಏನಿದೆ ಒಬಿಸಿಯ ವೋಟ್ಸ್ಗಳು ಅದು ಕಾಂಗ್ರೆಸ್ಸಿಗೆ ಬರ್ತಾ ಇತ್ತು, ಸಿದ್ದರಾಮಯ್ಯನವರಿಗೆ ಬರ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದ ಮೇಲೆ, ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆದ ಮೇಲೆ ಆ ಮತಗಳನ್ನು ಹೆಂಗಾದರೂ ಮಾಡಿ ನಾವು ಪಡೆದುಕೊಳ್ಳಬೇಕು ಅನ್ನುವಂತಹ ಮಾಸ್ಟರ್ ಪ್ಲ್ಯಾನಿಗೆ ಈಗ ಬಿಜೆಪಿ ಬಂದು ಕೂತಿದೆ. ಆ ಆಲೋಚನೆ ಮಾಡ್ತಾ ಇದೆ. ಅಂದರೆ ಇಷ್ಟು ದಿನ ಇವರು ಒಬಿಸಿ ಮತಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ, ಬಂದಷ್ಟು ಬರಲಿ ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಆದರೆ ಸಿದ್ದರಾಮಯ್ಯನವರ ಈ ಒಂದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂತಹ ಪರಿಸ್ಥಿತಿಯನ್ನು ಅವಕಾಶವನ್ನಾಗಿ ಬದಲಿಸ್ಕೊಂಡು ಈಗ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಒಬಿಸಿ ವೋಟ್ಸ್ಗಳನ್ನು ಹಂಟ್ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.